ನಮಸ್ಕಾರ ವೀಕ್ಷಕರೇ, ಆಗಸ್ಟ್ ತಿಂಗಳಿಗೋಸ್ಕರವಾಗಿ ಮೇಷರಾಶಿಯವರಿಗೋಸ್ಕರವಾಗಿ ನಿಗೂಢವಾದಂತಹ 4 ಎಚ್ಚರಿಕೆಗಳನ್ನ ತೆಗೆದುಕೊಂಡು ಬಂದಿದ್ದೇನೆ. ಇದು ಎಚ್ಚರಿಕೆಗಳ ವಿಡಿಯೋ, ಶುಭ ವಿಚಾರ ವಿಡಿಯೋ ಬೇರೆ ಇದೆ, ಅದು ಆಲ್ರೆಡಿ ಅಪ್ಲೋಡ್ ಆಗಿದೆ, ಎಲ್ಲ ನೋಡಿದ್ದಾರೆ. ನೀವು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಗ್ರಹಸ್ಥಿತಿಗಳು, ಆಗಸ್ಟ್ ತಿಂಗಳ ಗ್ರಹಸ್ಥಿತಿಗಳನ್ನು ಆಲ್ರೆಡಿ ನಾನು ಶುಭ ವಿಚಾರಗಳು ತಿಳಿಸಿದ್ದೆ. ಅದರ ಪ್ರಕಾರವಾಗಿ ಎಚ್ಚರಿಕೆಗಳು ಸಹ ಮಾಡ್ತಾ ಇದ್ದೇನೆ. ಮೊದಲನೇ ಎಚ್ಚರಿಕೆ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಆಗಸ್ಟ್ ತಿಂಗಳ ಗ್ರಹ ಸ್ಥಿತಿಗಳನ್ನು ನೋಡಿದಾಗ ಆಗಸ್ಟ್ 17ನೇ ತಾರೀಕೇನು ರವಿ ಗ್ರಹದ ಸಂಚಾರ ಇದೆ. ಮೊದಲು ಕರ್ಕಾಟಕ ರಾಶಿಯಲ್ಲಿ, ಆಮೇಲೆ ಸಿಂಹ ರಾಶಿಯಲ್ಲಿ ಆಗಸ್ಟ್ ತಿಂಗಳಲ್ಲಿ ರವಿ ಗ್ರಹದ ಸಂಚಾರ ಆಗತ್ತೆ. ಇದೇನು ತೋರಿಸುತ್ತಪ್ಪ ಅಂದರೆ, ಮೇಷರಾಶಿಯವರಿಗೆ ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರಲ್ಲ ಅಲ್ಲಿ ನಿಮ್ಮ ಮೇಲೆ ನಿಮ್ಮ ಮೇಲಧಿಕಾರಿಗಳ ಕಣ್ಣು ತುಂಬ ತೀವ್ರತರನಾಗಿರಲಿದೆ ಅಂತ ಕಂಡು ಬರ್ತಾ ಇದೆ. ಅಂದರೆ ನೀವು ಯಾವುದೇ ಸ್ತರದಲ್ಲಿ ಕೆಲಸ ಮಾಡ್ತಿರೋರಾಗಲಿ, ಅತ್ಯಂತ ಲೋ ಪ್ರೊಫೈಲ್ ಕೆಳಗಿನ ಪ್ರೊಫೈಲ್ನಲ್ಲಿ ಕೆಲಸ ಮಾಡೋರಾಗಿರಲಿ, ಅತ್ಯಂತ ಮೇಲಿನ ಪ್ರೊಫೈಲ್ನಲ್ಲಿ ಸೀನಿಯರ್ಸ್ ಬೇಕಾದ್ರೂ ಆಗಿರಲಿ, ಏನು ಬೇಕಾರಾಗಿರಲಿ, ನೀವು ಬೋರ್ಡ್ ಚೇರ್ಮನ್ ಬೇಕಾದ್ರೂ ಆಗಿರಲಿ, ನಿಮ್ಮ ಮೇಲೆ ಅಂತ ಯಾರೊಬ್ಬರು ಇದ್ದರೆ ಅಥವಾ ನಿಮ್ಮ ಜೊತೆಗೆ ಅಂತ ಯಾರಿದ್ರೆ ಎಲ್ಲರ ಕಣ್ಣು ನಿಮ್ಮ ನೆಕ್ಸ್ಟ್ ಸ್ಟೆಪ್ ಮೇಲೆ ಅಥವಾ ನೀವು ನಿತ್ಯ ಮಾಡ್ಕೊಂಡು ಬರ್ತಿರೋದ್ರ ಮೇಲೆ ಇದ್ದೇ ಇರುತ್ತೆ. ನೀವು ಎಲ್ಲಿ ತಪ್ಪು ಮಾಡ್ತೀರಾ, ಎಲ್ಲಿ ನಿಮ್ಮನ್ನು ಹಿಡ್ಕೊಳ್ಬಹುದು ಅನ್ನೋ ಥರ. ಸೊ ಆದ್ದರಿಂದ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರು ಬಹಳ ಕೇರ್ಫುಲ್ಲಾಗಿ, ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಬಹಳ ಎಚ್ಚರಿಕೆಯಿಂದ, ಒಂದು ಚೂರು ಮಾಮೂಲಿ ಪ್ರತಿ ಸಲ ಇದೊಂದು ಚಿಕ್ಕದ ತಾನೇ ಮಾಡೋಣ, ಯಾರಿಗೋ ಸಹಾಯ ಮಾಡೋಕ್ಕೆ ಹೋಗಿ ಕೆಟ್ಟವರಾಗ್ಬಿಡ್ತೀರಾ. ಉಚಿತವಾಗಿ ಯಾರಿಗೋ ಸಹಾಯ ಮಾಡೋಕ್ಕೆ ಹೋಗಿ ಸಹ ನೀವು ನಿಮ್ಮ ದುರುಪಯೋಗ ಪಡಿಸ್ಕೊಂಡಿದ್ದೀರಾ, ನಿಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡಿದ್ದೀರ ಅಂದ್ರೋ, ಅಥವಾ ನೀವು ದುಡ್ಡು ತಿಂದು ಬಿಟ್ಟಿದ್ದೀರಾ ಅಂತಲೋ, ಏನೋ ಒಂದು ರೀತಿಯಲ್ಲಿ ಸಮಸ್ಯೆಗೆ ದೂಡಲಾಗುತ್ತದೆ. ಸೊ ಆದ್ದರಿಂದ ನಿಮಗೆ ಶಿಕ್ಷೆ ಕೊಡಲಿಕ್ಕೆ, ನಿಮ್ಮನ್ನು ತಪ್ಪಿತಸ್ಥರು ಅಂತ ಮಾಡಲಿಕ್ಕೆ ನಿಮ್ಮ ಮೇಲೆ ಬಹಳ ದೊಡ್ಡ ಸಂಚು ನಡೀತಾ ಇದೆ ಅಂತ ಹೇಳ್ಬೋದು, ಅದ್ರ ಅಥವಾ ಕಣ್ಣಿರ್ತದೆ ಅಂತ ಹೇಳ್ಬೋದು. ಈ ಬಾರಿ ಆಗಸ್ಟ್ ತಿಂಗಳಲ್ಲಿ ಮಾತ್ರ ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಸಹೋದರಿಗಳ ಕಣ್ಣು ಪೂರ ನಿಮ್ಮ ಮೇಲೆ ಇರ್ತದೆ, ನಿಮ್ಮ ಪ್ರತಿಯೊಂದು ಹೆಜ್ಜೆಗೆ ಮೇಲೆ ಇರ್ತದೆ. ಎಲ್ಲಿ ತಪ್ಪು ಮಾಡ್ತೇನೆ, ಎಲ್ಲಿ ಇವ್ರನ್ನ ಹಿಡ್ಕೊಂಬರೋಣ ಅನ್ನೋ ರೀತಿಯಲ್ಲಿ ಕಾಯ್ತಾ ಇದ್ದಾರೆ. ಬಹಳ ಎಚ್ಚರಿಕೆಯಿಂದ ಇರಿ. ಬಹಳ ಮುಖ್ಯವಾಗಿ ನೀವು ಭೀಮನ ಅಮಾವಾಸ್ಯೆ ದಿವಸ ಒಂದು ವಿಶೇಷ ಪರಿಹಾರವನ್ನು ಹೇಳ್ತೇನೆ. ಒಂದು ತುಪ್ಪದ ದೀಪವನ್ನು ಒಂದು ತಾಮ್ರದ ಕಲಶ ಸ್ಥಾಪನೆ ಮಾಡಿಕೊಂಡು, ಅದರ ತಾಮ್ರದ ಚೆಮ್ಮಿನಲ್ಲಿ ಗೋಧಿಯನ್ನು ಹಾಕಿ ಒಂದು ಕಲಶ ಸ್ಥಾಪನೆಯನ್ನು ಮಾಡಿಕೊಂಡು ಅದರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಸೂರ್ಯನನ್ನು ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ. ಅವತ್ತಿನ ದಿವಸ ಖಂಡಿತವಾಗಿ ನಿಮಗೆ ಅನುಕೂಲವಾಗುತ್ತದೆ. ಇಲ್ಲ ಭೀಮನ ಅಮಾವಾಸ್ಯೆ ದಿವಸವೇ ನಾವು ವಿಶೇಷವಾದಂತಹ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಒಂದು ಹೋಮಗಳ ಬಗ್ಗೆ ಈ ವಿಡಿಯೋ ಎಂಡಲ್ಲಿ ನಿಮಗೆ ಖಂಡಿತವಾಗಿ ತಿಳಿಸ್ತೇನೆ. ಅದರಲ್ಲಿಯೂ ಸಹ ಒಂದು ವಿಶೇಷವಾದಂತಹ ತಾಪಸಮನ್ಯು ಹೋಮ ಅಂತ ಇದೆ. ಅದು ಬಹಳ ವಿಶೇಷವಾಗಿ ಕೆಲಸ ಮಾಡ್ತದೆ ಆ ಪ್ರೆಷರ್ನೆಲ್ಲ ಹೊರಗೆ ತೆಗಿಲಿಕ್ಕೆ. ಸೊ ನೀವು ನಿರುದ್ಯೋಗಿ ಆಗಿರಲಿ, ಉದ್ಯೋಗದಲ್ಲಿರಲಿ, ಯಾವುದೇ ರೀತಿಯಲ್ಲಿದ್ದರೂ ಸಹ ನಿಮ್ಗೆ ಅನುಕೂಲವಾಗ್ತದೆ. ಒಂದು ವಿಶೇಷವಾದ ಬ್ರಾಸ್ಲೆಟನ್ನು ಸಹ ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದರ ಬಗ್ಗೆ ಎಲ್ಲ ತಿಳಿಸ್ತೇನೆ, ಎಂಡ್ ತನಕ ವಿಡಿಯೋ ನೋಡಿ. ಈ ಎರಡನೇ ಎಚ್ಚರಿಕೆ ಮೇಷರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಆಗಸ್ಟ್ 22ನೇ ತಾರೀಕು ಬುಧ ಗ್ರಹ ಕರ್ಕಾಟಕ ರಾಶಿಗೆ ವಕ್ರಿಯನಾಗಿ ಹೋಗಲಿದ್ದಾನೆ. ಏನಾಗ್ಬಿಡುತ್ತೆ, ಷಷ್ಠ್ಯಾಧಿಪತಿಯಾಗಿರತಕ್ಕಂಥ ಬುಧ ಗ್ರಹ ಪಂಚಮದಲ್ಲಿ ಮೊದಲ 2-3 ವಾರಗಳಿರ್ತಾನೆ. ಸೊ ಸಾಲದ ವಿಚಾರ ಸ್ವಲ್ಪ ಅನುಕೂಲ ಆಗಬಹುದು. ಬಟ್ 3ನೇ ವಾರ 4ನೇ ವಾರಕ್ಕೆ ಬಂದಾಗ, ಅದು 4ನೇ ವಾರದಲ್ಲಂತೂ ನಿಮಗೆ ವಕ್ರಿಯನಾಗಿ ಪರಮೋಚ್ಚ ಸ್ಥಿತಿಗೆ ಬಂದು ಬಿಡ್ತಾನೆ ಅಂತಂದಾಗ ಸಾಲಗಳ ವಿಚಾರವಾಗಿ, ದುಡ್ಡಿನ ವಿಚಾರವಾಗಿ, ವಿಶೇಷವಾಗಿ ಸಾಲಗಳ ವಿಚಾರವಾಗಿ ನಿಮ್ಮನ್ನು ಅವಮಾನಿಸುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಿಮಗೆ ಸಾಲ ಕೊಡ್ಬೇಕಾದ್ರೆ ಕೊಟ್ಬಿಡೋದು, ಆಮೇಲೆ ಎಲ್ಲರ ಮುಂದೆ ಅವಮಾನ ಮಾಡೋದು, ಆ ತರಹ ಮಾಡುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಅನಿವಾರ್ಯತೆ ಇಲ್ಲ ಅಂದಲ್ಲಿ ಖಂಡಿತವಾಗಿ ಸಾಲ ತಗೊಳಕ್ ಹೋಗ್ಬೇಡಿ. ಬಹಳ ನೆನ್ಪಿಟ್ಕೊಳ್ಳಿ ಈ ವಿಚಾರವನ್ನ. ನೀವು ಮಾಡುವ ಅಂದರೆ ಆಗಸ್ಟ್ ತಿಂಗಳ ಆದಿಯಲ್ಲಿ ನೀವು ಮಾಡುವ ಸಾಲಗಳಿರಬಹುದು, ಅಥವಾ ಈ ಮೊದಲೇ ನೀವು ಮಾಡಿಕೊಂಡಂತಹ ಸಾಲಗಳಿರಬಹುದು. ಆಗಸ್ಟ್ ತಿಂಗಳಲ್ಲಿ ನಿಮಗೆ ಮಧ್ಯಭಾಗ ಅಥವಾ ಕೊನೆ ಭಾಗಕ್ಕೆ ಹೋದಾಗ ನಿತ್ಯ ಅವಮಾನಿಸುತ್ತೆ. ಪ್ರತಿದಿನ ಅವಮಾನಿತರಾಗ್ತಾ ಇರಬೇಕಾಗತ್ತೆ, ಅವ್ರ ಹತ್ರ ಅವರ ನೆಗಪಾಟಲಿಗೆ ಈಡಾಗ್ತಾ ಇರಬೇಕಾಗತ್ತೆ, ಆಯ್ತಲ್ವಾ? ಅಲ್ಲಿಂದ ನಿಮ್ಮನ್ನ ಒಂದು ಸೆಲ್ಫ್ ಅವೇರ್ನೆಸ್ ಅಥವಾ ನಿಮಗೊಂದು ಸದೃಢವಾದಂತಹ ಒಂದು ಶಕ್ತಿ ಬರಲಿಕ್ಕೋಸ್ಕರವಾಗಿ ಅದನ್ನೆಲ್ಲ ಎದುರಿಸಬೇಕು ಅಂದರೆ, ಒಂದು, ನೀವು ಮೊದಲೇ ಸಾಲ ಮಾಡಬಾರ್ದು. ಇಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಅವ್ರನ್ನ ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದಾಗ ಭೀಮನ ಅಮಾವಾಸ್ಯೆ ಇರುತ್ತಲ್ಲ 4ನೇ ತಾರೀಕು. ಸೊ 4ನೇ ತಾರೀಕು ಭೀಮನ ಅಮಾವಾಸ್ಯೆ ದಿವಸ ವಿಶೇಷವಾಗಿ ಯಾವುದಾದ್ರು ವಿಷ್ಣು ದೇವಸ್ಥಾನಕ್ಕೆ ಹೋಗಿ ತುಳಸಿಯಲ್ಲಿ ಸ್ವಾಮಿಗೆ ಒಂದು ಅರ್ಚನೆಯನ್ನು ಮಾಡಿಸ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಇಲ್ಲ ಅಂದರೆ ವಿಶೇಷವಾಗಿ ನಾವು ನಿಮ್ಮ ಪರವಾಗಿ ವಿಶೇಷವಾದಂತಹ ಹೋಮಗಳನ್ನು ಮಾಡಿ ಒಂದು ಬ್ರಾಸ್ಲೆಟ್ ಹಾಕೊಳ್ಳೋಕೆ ಕೊಡ್ತಾ ಇದ್ದೇವೆ. ಒಂದು ಸದೃಢವಾದಂಥ ಶಕ್ತಿ ನಿಮ್ಮಲ್ಲಿ ಬರಬೇಕು ಅನ್ನುವಂಥದ್ದು. ಅದರಲ್ಲೂ ಕೂಡ ಸೆಲ್ಫ್ ಅವೇರ್ನೆಸ್, ಜಾಗೃತರಾಗಬೇಕು ನೀವು. ಆ ಮನಸ್ಸು ನಿಮ್ಮನ್ನು ಜಾಗೃತ ಸ್ವರೂಪದಲ್ಲಿ
ಕಂಟ್ರೋಲಲ್ಲಿ ಇಡಬೇಕು, ನೀವು ತಪ್ಪು ಮಾಡದೇ ಇರೋಂಗೆ ನಿಮ್ಮನ್ನು ಹತೋಟಿಯಲ್ಲಿ ಇಟ್ಕೊಂಡು ನಿಮ್ಮ ಮನಸ್ಸು ನಿಮ್ಮ ಹತೋಟಿಯಲ್ಲಿರೋ ರೀತಿಯಲ್ಲಿ ಒಂದು ವಿಶೇಷವಾದ ಬ್ರಾಸ್ಲೆಟ್ ಕೊಡ್ತಾ ಇದ್ದೇವೆ. ಈ ವಿಡಿಯೋ ಎಂಟು ತನಕ ನೋಡಿ, ನಿಮಗೆ ಖಂಡಿತವಾಗಿ ಗೊತ್ತಾಗ್ತದೆ. ಇನ್ನು ಮೂರನೇ ನಿಗೂಢವಾದಂತಹ ಎಚ್ಚರಿಕೆ ಮೇಷರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಆಗಸ್ಟ್ 24ನೇ ತಾರೀಕು ಕನ್ಯಾ ರಾಶಿಗೆ ಶುಕ್ರಗ್ರಹಣ ಪ್ರವೇಶವಾಗ್ತದೆ. ಅಂದ್ರೆ ಶುಕ್ರ ನೀಚ ಸ್ಥಿತಿಗೆ ಹೋಗ್ತಾ ಇದ್ದಾನೆ ಆಗಸ್ಟ್ ತಿಂಗಳ ಕೊನೆಯ ವಾರದಲ್ಲಿ. ಶುಕ್ರ ಯಾರು? ಶುಕ್ರ ನಿಮಗೆ ಧನಾಧಿಪತಿ, ಕುಟುಂಬಾಧಿಪತಿ, ಸಪ್ತಮಾಧಿಪತಿ. ಸೊ ಈ ಎಲ್ಲ ವಿಚಾರಗಳಲ್ಲಿ ಆಗಸ್ಟ್ ತಿಂಗಳ ಕೊನೆಯ ವಾರ ಬಂದ್ಬಿಡ್ತು ಅಂದ್ರೆ ನಿಮಗೆ ಸಮಸ್ಯೆ ಆಗ್ಬಿಡ್ತದೆ. ಅಂದ್ರೆ ಮಧ್ಯಭಾಗದಿಂದಲೇ ಆಗಸ್ಟ್ ತಿಂಗಳ ಮಧ್ಯಭಾಗದಿಂದ ಈಚೆಗೆ ನಿಮಗೆ ಶುರು ಆಗ್ಬಿಡುತ್ತೆ. ಅಂದ್ರೆ ಈ ಮದುವೆ ಆಗಿಲ್ಲ, ಮದುವೆ ಫಿಕ್ಸ್ ಆಗಿದೆ ಅಂದ್ರೆ ಮತ್ತೆ ಪುನಃ ಕ್ಯಾನ್ಸಲ್ ಆಗತಕ್ಕಂಥದ್ದು ಇರಬಹುದು. ಅಥವಾ ಮದುವೆ ಆಗೋಗಿದೆ ಅಂದ್ರೆ ದಂಪತಿಗಳ ಮಧ್ಯೆ, ಗಂಡ ಹೆಂಡತಿ ಮಧ್ಯೆ ಸಿಕ್ಕಾಪಟ್ಟೆ ಮನಸ್ತಾಪ, ಜಗಳ ಇತ್ಯಾದಿಗಳು ಬರ್ತಕ್ಕಂಥದ್ದು ಇರಬಹುದು. ಅಥವಾ ಸ್ನೇಹಿತರ ನಡುವೆ ಸ್ನೇಹಿತರಿಂದಲೇ ಮೋಸ ಹೋಗ್ತಕ್ಕಂಥದ್ದು. ನಿಮ್ಮ ಸ್ನೇಹಿತನೇ ನಿಮಗೆ ಬೆನ್ನಿಗೆ ಚೂರಿ ಹಾಕದ, ಮೋಸ ಮಾಡ್ದ, ಸರ್ ನಮ್ಮ ಕ್ಲೋಸ್ ಫ್ರೆಂಡೇ ನನಗೆ ಇಷ್ಟು ಮೋಸ ಮಾಡ್ಬಿಟ್ರ ಸರ್, ನಂಗೆ ಬಹಳ ಬೇಜಾರಾಯಿತು ಅನ್ನುವ ರೀತಿಯಲ್ಲಿ ದೂರ ಪ್ರಯಾಣಗಳಿಂದ ಏನಾದ್ರು ಕಳ್ಕೊಳ್ತಕ್ಕಂಥದ್ದು, ನಷ್ಟ ಆಗತಕ್ಕಂಥದ್ದು. ಅಥವಾ ಬಹಳ ಮುಖ್ಯವಾಗಿ ಆಗಸ್ಟ್ ಕೊನೆಯ ಭಾಗಕ್ಕೆ ಹೋಗ್ಬಿಟ್ರೆ, ಕೊನೆಯ ವಾರಕ್ಕೆ ಹೋಗ್ಬಿಟ್ರೆ ಲಿಕ್ವಿಡ್ ಕ್ಯಾಶೇ ಇರಲ್ಲ ಕೈನಲ್ಲಿ. ಧನಾಧಿಪತಿ ಅಲ್ವೇ, ಅವ್ರು ಷಷ್ಠದಲ್ಲಿ ನೀಚ ಸ್ಥಿತಿ ಅಂದ ತಕ್ಷಣ ಏನಾಗ್ಬಿಡುತ್ತೆ, ನಿಮಗೆ ಲಿಕ್ವಿಡ್ ಕ್ಯಾಶ್ ಇರಲ್ಲ, ಖರ್ಚಿಗೆ ದುಡ್ಡು ಇಲ್ದಂಗೆ. ಆಗಸ್ಟ್ ತಿಂಗಳ ಮೊದಲನೇ ವಾರ ಎರಡನೇ ವಾರ ಅಷ್ಟು ಚೆನ್ನಾಗಿದ್ದಂತಹ ದುಡ್ಡು ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ, ಸಡನ್ ಆಗಿ ಮಾಯ ಆಗ್ಬಿಡತ್ತೆ ದುಡ್ಡು. ಎಲ್ಲಿ ಖರ್ಚಾಯಿತು ಏನಾಯ್ತು ಅಂತ ಗೊತ್ತಾಗಲ್ಲ, ಕಳೆದುಕೊಳ್ತಕ್ಕಂಥ. ಅದರಿಂದ ಅಥವಾ ಇದ್ರೂ ಸಹ ಅದನ್ನು ಬಳಸ್ಕೊಳ್ಳೋಕ್ಕಾಗದೇ ಇರುವಂತಹ ಪರಿಸ್ಥಿತಿಗಳಾಗ್ಬಿಡ್ಬೋದು, ಹೇಳೋಕ್ಕಾಗಲ್ಲ. ಆಯ್ತಲ್ವಾ? ನಮ್ಮ ಯಾವುದೋ ಒಂದು ಇವಾಗ ಆನ್ಲೈನ್ ಮೇಲೇನೂ ಸಹ ಯಾವುದೋ ಒಂದಿಷ್ಟು ಆ್ಯಪ್ಗಳನ್ನು ಬಳಸಿ ನಾವು ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಸಡನ್ ನಿಮ್ಮ ಅಕೌಂಟ್ ಬ್ಲಾಕ್ ಮಾಡಿದ್ದೀವಿ ಅಂತ ಹೇಳ್ಬಿಡ್ತಾರೆ. ಒಂದು ವಾರ ಇಲ್ಲ, ಅದು ಇಲ್ಲ, ಏನೂ ಆಗ್ತಾ ಇಲ್ಲ, ನಿಮ್ಗೆ ಏನು ಮಾಡ್ತೀರಾ? ದುಡ್ಡಿದೆ ಬಳಸ್ಕೊಳಕ್ಕಾಗ್ತಾ ಇಲ್ಲ ಅಂತ, ಏನೋ ಬ್ಲಾಕ್ ಆಗಿದೆ, ಅಲ್ಲೇನೋ ಬ್ಯಾಂಕಲ್ಲಿ ಪ್ರಾಬ್ಲಮ್ಮು, ಆ್ಯಪಲ್ಲಿ ಏನೋ ಒಂದು. ಸೊ ದುಡ್ಡಿದ್ದವ್ರಿಗೂ ಸಹ ಪ್ರಾಬ್ಲಮ್ ಆಗಬಹುದು. ಸೊ ಕೊನೆಯ ಭಾಗಕ್ಕೆ ಹೋದಂಗೆ ಕೈಯಲ್ಲಿದ್ದು ದುಡ್ಡು ಬಳಸಲಿಕ್ಕೆ ಬರೋದಿಲ್ಲ, ಅಥವಾ ದುಡ್ಡೇ ಇರೋದಿಲ್ಲ, ಸಡನ್ನಾಗಿ ಖಾಲಿ ಆಗ್ಬಿಡುತ್ತೆ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ನೀವು ದುಡ್ಡಿನ ವ್ಯವಹಾರಗಳನ್ನು ಮಾಡ್ಕೊಳ್ಬೇಕು. ಸಾಲದ ಸುಳಿಯಲ್ಲಿ ಸಿಕ್ಕು ಇದು ಅವಮಾನಿತರೂ ಆಗಬಾರದು. ಎಲ್ಲ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಬರಬೇಕು. ದೇವತಾರಾಧನೆ ಮಾತ್ರ ನಿಮ್ಮನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಸಾಧ್ಯ, ಇದೆಲ್ಲ ಬ್ಯಾಲೆನ್ಸ್ ಮಾಡಲಿಕ್ಕೆ. ಸೊ ಆದ್ದರಿಂದ ಭೀಮನ ಅಮಾವಾಸ್ಯೆ ದಿವಸ ವಿಶೇಷವಾದ ಆ ಒಂದು ಧಾನ್ಯವಾದ ಒಂದು ಪೂಜೆ, ಒಂದು ತುಪ್ಪದ ದೀಪವನ್ನು ಮನೆಯಲ್ಲಿ ಹಚ್ಚಿಕೊಂಡು ಒಂದು ತಾಮ್ರದ ಕಲಶದಲ್ಲಿ ಆ ಗೋಧಿಯನ್ನು ಹಾಕಿ ಒಂದು ಪೂಜೆಯನ್ನು ಮಾಡಿ ಭೀಮನ ಅಮಾವಾಸ್ಯೆ ದಿವಸ ಖಂಡಿತವಾಗಿ, ಇಲ್ಲಾಂದರೆ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ತುಳಸಿಯಲ್ಲಿ ಅರ್ಚನೆ ಮಾಡಿಸಿ ಸ್ವಾಮಿಗೆ, ಖಂಡಿತವಾಗಿ ನಿಮ್ಗೆ ಅನುಕೂಲ ಆಗುತ್ತೆ. ಎಲ್ಲ ಒಂದು ಪವರ್ಫುಲ್ ಆಗಿರತಕ್ಕಂಥ ವಿಶೇಷ ಪರಿಹಾರ ಹಾಗೂ ವಿಶೇಷ ಒಂದು ಪ್ರಸಾದವನ್ನು ಈ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ವಿಡಿಯೋ ಎಂಡ್ ತನಕ ನೋಡಿ. ನಾಲ್ಕನೇ ಎಚ್ಚರಿಕೆ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ತಾಯಿಯ ಆರೋಗ್ಯದ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸಬೇಕು. ಆಗಸ್ಟ್ ತಿಂಗಳಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ, ನಿಮ್ಮ ತಾಯಿಯವರು ನಿಮ್ಗೇನೋ ಒಂದು ಕೊಟ್ಟಂತೆ ನುಡಿದಂತೆ ನಡೆದುಕೊಳ್ಳಲಿಲ್ಲ. ನಿಮ್ಮ ತಾಯಿ ನಿಮ್ಗೆ ಏನೋ ಒಂದು ಹೇಳಿರ್ತಾರೆ, ಇಲ್ಲ ಈ ಥರ ಮಾಡ್ತೀನಪ್ಪ, ನೀನು ಯೋಚನೆ ಮಾಡ, ನಿನ್ಗೆ ಹೆಲ್ಪ್ ಮಾಡ್ತೀನಿ ಅನ್ನೋ ಥರನೋ. ನಮ್ಮಮ್ಮ ಕೊಟ್ಟ ಮಾತಂತೆ ನಡ್ಕೊಳ್ಳಿಲ್ಲ, ನಮ್ಮಮ್ಮ ನಂಗೆ ಸಹಾಯ ಮಾಡಲಿಲ್ಲ, ನಮ್ಮಮ್ಮ ನನಗೆ ಇದು ಮಾಡಿ, ಸ್ವಲ್ಪ ನಿಮಗೆ ತಾಯಿ ಮೇಲೆ ಬೇಸರ ಮನಸ್ತಾಪಗಳು ಆಗ್ಬೋದು. ಅಥವಾ ನಿಮ್ಮ ತಾಯಿಗೆ ನಿಮ್ಮ ಮೇಲೆ ಬೇಸರ ಮನಸ್ತಾಪ, ನನ್ನ ಮಗ ಅಥವಾ ನನ್ನ ಮಗಳು ನಾನು ಹೇಳ್ದಂಗೆ ಕೇಳಲಿಲ್ಲ, ಅಥವಾ ನನಗೆ ಕೇಳಿದ್ ಕೊಟ್ಟಿಲ್ಲ, ಅಥವಾ ನಾನು ಕೊಟ್ಟಿದ್ದನ್ನ ವೇಸ್ಟ್ ಮಾಡಿದ್ರು, ಆ ಥರ ಭಿನ್ನಾಭಿಪ್ರಾಯಗಳಾಗುತ್ತೆ ನಿಮ್ಮ ಹಾಗೂ ನಿಮ್ಮ ತಾಯಿಯ ನಡುವೆ. ಇಲ್ಲ ಅಂದ್ರೆ ಏನಾಗುತ್ತೆ, ತಾಯಿಯ ಆರೋಗ್ಯ ಹಾಳಾಗ್ತದೆ. ಎರಡರಲ್ಲೂ ಒಂದೇ ತಾಯಿಯ ಆರೋಗ್ಯ ಹಾಳು, ಇಲ್ಲ ತಾಯಿಯೊಂದಿಗೆ ನಿಮಗೆ ಜಗಳ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು. ಸೊ ಇದು ಎಲ್ಲದೂ ಸಹ ನಿವಾರಣೆ ಆಗಲೇಬೇಕು. ತಾಯಿ ಬಹಳ ಮುಖ್ಯ. ಸೊ ಆದ್ದರಿಂದ ಅಮ್ಮನನ್ನು ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ಬಹಳ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಅವ್ರ ಜೊತೆಗೆ ಜಗಳ ಮನಸ್ತಾಪಗಳು ಆಗದಂತೆ ಅವರಿಗೆ ಜೈ ಅಂತ ಹೇಳಿ ಅವರ ಸೇವೆಯನ್ನು ಮಾಡಿ, ಏನೂ ತೊಂದರೆ ಇಲ್ಲ. ಸಾಕಷ್ಟು ತ್ಯಾಗಗಳನ್ನು ಮಾಡಿರ್ತಾರೆ ನಿಮ್ಮ ತಾಯಿ ನಿಮಗೋಸ್ಕರ. ಸೊ ಅದರಿಂದ ಈಗ ಅಮ್ಮ ತಂಗಿನೋ ಅಕ್ಕನೋ ಅಣ್ಣನೋ ತಮ್ಮನ್ನೋ ಸಪೋರ್ಟ್ ಮಾಡಿ ನಿಮ್ಮನ್ನು ಮಾಡಲಿಲ್ಲ ಅಂತಲೋ, ಅಥವಾ ಏನೋ ಕೊಡ್ತೀನಿ ಬೇರೆ ಏನೋ ಒಂದು ಅರ್ಥ ಇರ್ತದೆ, ಬೇರೆ ಏನೋ ಒಂದು ಕಾರಣ ಇರಬಹುದು, ಗೊತ್ತಲ್ವಾ? ಸೊ ತಾಯಿಯ ಸ್ಥಾನದಿಂದ ನೀವು ಯೋಚನೆ ಮಾಡಬೇಕು. ಬಿಟ್ಬಿಡಿ, ನಿಮ್ಮ ಕರ್ತವ್ಯ ತಾಯಿಯನ್ನು ನೋಡ್ಕೊಳ್ಳೋದು, ಅದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಖಂಡಿತ ಭಗವಂತ ಒಳ್ಳೇದು ಮಾಡ್ತಾನೆ. ತಾಯಿಯ ಬಗ್ಗೆ ಸ್ವಲ್ಪ ಹೆಚ್ಚಿನದಾದಂತಹ ಕಾಳಜಿ ಅತ್ಯಂತ ಅವಶ್ಯಕ. ಎಲ್ಲ ರೀತಿಯ ಮೇಷರಾಶಿಯವರ ಮಾಟ ಮಂತ್ರ, ಶತ್ರುಬಾಧೆ, ದೃಷ್ಟಿದೋಷ ಇದೆಲ್ಲ ಪರಿಹಾರವಾಗಬೇಕು ಅಂತಲೇ ವಿಶೇಷವಾದಂತಹ ಪರಿಹಾರಗಳನ್ನು ನಾವು ಮಾಡ್ತಾ ಇದ್ದೇವೆ. ಯಾಕೆಂದರೆ ಭೀಮನ ಅಮಾವಾಸ್ಯೆ ಆಗಸ್ಟ್ 4ನೇ ತಾರೀಕು ಭೀಮನ ಅಮಾವಾಸ್ಯೆ ವರ್ಷಕ್ಕೊಂದೇ ಸಲ ಬರ್ತಕ್ಕಂಥದ್ದು, ಅತ್ಯಂತ ಪವರ್ಫುಲ್ ಆಗಿರತಕ್ಕಂಥ ಅಮಾವಾಸ್ಯೆ. ಸೊ ಅವತ್ತಿನ ದಿವಸ ನಿಮಗೋಸ್ಕರ ಒಂದು ವಿಶೇಷ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಭೀಮನ ಅಮಾವಾಸ್ಯೆ ದಿವಸದ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ನಾವು ಅವತ್ತಿನ ದಿವಸ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದೇವೆ. ಬಹಳ ಕಾಲದ ನಂತರ ನಮ್ಮ ಯಾಗಶಾಲೆ ವಿಶೇಷವಾಗಿ ಮಹಾಪ್ರತ್ಯಂಗಿರ ಹೋಮ ಭೀಮನ ಅಮಾವಾಸ್ಯೆಯ ಪ್ರಯುಕ್ತ.
ನಿಮ್ಮ ಎಲ್ಲ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆ ಎಲ್ಲ ಪರಿಹಾರವಾಗಬೇಕು ಅನ್ನುವಂತಹ ಒಂದು ಉದ್ದೇಶ ಅದರಲ್ಲಿದೆ, ಆಯ್ತಲ್ವಾ. ಸೊ ಅದರಿಂದ ಅದಕ್ಕೆ ಪೂರಕವಾದಂತಹ ಒಂದು ಪಂಚೋಪರತ್ನಗಳ ಒಂದು ಬ್ರಾಸ್ಲೆಟ್ ಅನ್ನು ಸಹ ಕೊಡ್ತಾ ಇದೆ. ಇದರಲ್ಲಿ 5 ವಿಧದ ವಿಶೇಷವಾದ ರತ್ನಗಳಿದ್ದಾವೆ, ಉಪರತ್ನಗಳು. ಅದನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು ಆ ಹೋಮಗಳಲ್ಲಿ. ಈ ರತ್ನಗಳೇನು, ಹೋಮಗಳು ಯಾವುದು, ಇದನ್ನು ನಿಮಗೆ ಹೇಳ್ತಾ ಇದ್ದೇನೆ. ಈಗ ಬಹಳ ಮುಖ್ಯವಾಗಿ ಮಹಾಪ್ರತ್ಯಂಗಿರ ಹೋಮ ಮೊದಲನೇದಾಗಿ ಮಾಡ್ತಾ ಇದ್ದೇವೆ. ಎರಡನೇದಾಗಿ ಅದ್ರಲ್ಲಿ ಮಾಡ್ತಾ ಇರ್ತಕ್ಕಂಥ ನಾವು ಅಘೋರಾಸ್ತ್ರ ಹೋಮ. ಅಘೋರಾಗೆ ನಮಸ್ತುಭ್ಯಂ ಘೋರಾಘೋರಧರಾಗೆ ಚ ಘೋರ ಮೃತ್ಯು ವಿನಾಶಾಯ ಅಘೋರಾಗೆ ನಮೋ ನಮಃ. ಎಲ್ಲ ರೀತಿಯಾದಂತಹ ದುಷ್ಟಶಕ್ತಿಗಳ ಸಂಹಾರ, ಅದರಲ್ಲೂ ವಿಶೇಷವಾಗಿ ಈ ಮಾಟಮಂತ್ರಾದಿಗಳು ಮಾಡಿಬಿಟ್ಟಿದ್ದಾರೆ ಅಂತಲೋ, ಅಥವಾ ತೀರಾ ಆರೋಗ್ಯ ಬಾಧೆಗಳು ಬಂದ್ಬಿಟ್ಟಿದೆ, ತುಂಬ ಹುಷಾರಿಲ್ಲ, ಏನು ಔಷಧಿ ಮಾಡಿದ್ರು ಕೆಲಸ ಮಾಡ್ತಾ ಇಲ್ಲ ಅಂದಾಗೆಲ್ಲ ನಿಮ್ಮ ಕೈ ಹಿಡಿತಕ್ಕಂಥದ್ದು ಅಘೋರಾಸ್ತ್ರ. ಸೊ ಅದರಿಂದ ಆ ಅಸ್ತ್ರ ಮಂತ್ರದಿಂದಲೂ ಸಹ ಈ ಪಂಚೋಪರತ್ನಗಳ ಒಂದು ಬ್ರಾಸ್ಲೆಟ್ ಅನ್ನು ನಿಮಗೆ ಅಭಿಮಂತ್ರಣೆ ಮಾಡ್ತಾ ಇದೆ. ಇದರಲ್ಲಿ 5 ವಿಧದ ವಿಶೇಷವಾದಂತಹ ರತ್ನಗಳಿರುತ್ತೆ, ನೆನಪಿಟ್ಕೊಳ್ಳಿ. ನಿಮ್ಮ ಧಾರಣೆ ಮಾಡ್ಕೊಳ್ಳೋಕೆ ನೀವು ಎಡಗೈನಲ್ಲಿ ಧಾರಣೆ ಮಾಡ್ಕೊಳ್ಬಹುದು, ಅಥವಾ ನೀವು ಬಲಗೈಯಲ್ಲಿ ಬೇಕಾದ್ರೂ ಧಾರಣೆ ಮಾಡ್ಕೊಳ್ಬಹುದು, ಏನು ತೊಂದರೆ. ನಿಮ್ಮ ಆಹಾರ ಪದ್ಧತಿಗಳು, ನಾನು ನಾನ್ ವೆಜ್ ತಿಂದ್ಬಿಡ್ತೀನಿ ಗುರುಗಳೇ, ಅವೆಲ್ಲ ಏನೂ ತೊಂದರೆ ಇಲ್ಲ. ನಿಮ್ಮ ಆಹಾರ ಪದ್ಧತಿಗಳಿಗೆ ಇದಕ್ಕೆ ಸಂಬಂಧ ಇಲ್ಲ, ಅಥವಾ ಹೆಂಗಸರ ಒಂದು ಏನು ಮಾಸಿಕ ಋತುಚಕ್ರಕ್ಕೆ ಇದಕ್ಕೂ ಸಂಬಂಧ ಇಲ್ಲ. ನಾವು ಇದನ್ನ ವಿಶೇಷವಾಗಿ ಎನರ್ಜೈಸ್ ಮಾಡಿ ಕೊಡ್ತೇವೆ, ಧಾರಣೆ ಮಾಡಿಕೊಂಡ್ರೆ ಸಾಕು, ತುಂಬ ಪವರ್ಫುಲ್ ಆಗಿರ್ತದೆ. ಇದು 2ನೇ ಹೋಮ ಆಯಿತು. ಇನ್ನು 3ನೇ ಹೋಮ ನಾವು ಮಾಡ್ತಾ ಇರ್ತಕ್ಕಂಥದ್ದು ತಾಪಸಮನ್ಯು ಹೋಮ ಅಂತ. ಎಲ್ಲ ರೀತಿಯ ಒಂದು ಸಮಸ್ಯೆಗಳನ್ನು ನಿಮ್ಮನ್ನು ಹೊರಗೆ ತರಲಿಕ್ಕೆ ತಾಪಸಮನ್ಯು ಹೋಮ ಬಹಳ ವಿಶೇಷ. ಕೋರ್ಟು ಕಚೇರಿ ಸಮಸ್ಯೆ ಇರಬಹುದು, ತುಂಬ ಸಾಲದ ಸಮಸ್ಯೆ ಇರಬಹುದು, ಅಥವಾ ಆರೋಗ್ಯ ಬಾಧೆ ಇರಬಹುದು, ಅಥವಾ ವ್ಯಾಪಾರ ನಷ್ಟಗಳಿರಬಹುದು, ತುಂಬ ಸಮಸ್ಯೆಯಲ್ಲಿ ಸಿಕ್ಕೊಂಡ್ಬಿಟ್ಟಿದ್ದೀವಿ, ಇದರಿಂದ ಹೊರಬರಕ್ಕಾಗ್ತಾ ಇಲ್ಲ ಅಂತಾಗ ತಾಪಸಮನ್ಯು ಮಂತ್ರ. ಈ ತಾಪಸಮನ್ಯು ಮಂತ್ರದಿಂದ ನೀವು ಜಪತರ್ಪಣಾದಿ ಹೋಮಗಳನ್ನು ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ಕಾಣ್ತೇವೆ ಹೊರಗಡೆ. ಅದೇ ವಿಶೇಷವಾದ ತಾಪಸಮನ್ಯು ಮಂತ್ರ ಹೋಮವನ್ನು ನಾವು ನಮ್ಮ ಯಾಗಶಾಲೆಯಲ್ಲಿ ಭೀಮನ ಅಮಾವಾಸ್ಯೆಯ ದಿವಸ ಮಾಡಿ ಈ ವಿಶೇಷವಾದಂತಹ ಪಂಚೋಪರತ್ನಗಳ ಒಂದು ಅಭಿಮಂತ್ರಣೆಯನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೇ ಸ್ವಯಂವರ, ಪಾರ್ವತಿ ಹೋಮ, ಗುರುಶಾಂತಿ, ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಸಹ ಮಾಡ್ತಾ ಇದ್ದೇವೆ. ಯಾವುದು ಈ ಪಂಚೋಪರತ್ನಗಳು ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಕು. ಆ ಪಂಚೋಪರತ್ನಗಳನ್ನು ಹೇಳ್ತೇನೆ ನಿಮಗೆ. ಮೊದಲನೆಯದಾಗಿ ವ್ಯಾಘ್ರನೇತ್ರ ರತ್ನ, ಒಂದೇ ಒಂದು ವ್ಯಾಘ್ರನೇತ್ರ ರತ್ನವನ್ನು ಇದರಲ್ಲಿ ನೀವು ಕಾಣಬಹುದು. ಇದರ ನಂತರ ನಾವು ಜ್ವಾಲಾಮುಖಿ ರತ್ನಗಳನ್ನು ಸೇರಿಸಿದ್ದೇವೆ. ಈ ಭೂಮಿ ಒಳಗಡೆಯಿಂದ ಏನು ಜ್ವಾಲಾಮುಖಿ ಸ್ಫೋಟ ಆಗುತ್ತಲ್ಲ, ಆ ಹೊರಗೆ ಬಂದಂತಹ ಜ್ವಾಲಾಮುಖಿ ಕಲ್ಲಾಗಿ ರತ್ನವಾಗಿ ಮಾರ್ಪಾಡಾಗತ್ತೆ. ಸೊ ಆ ಒಂದು ರತ್ನಗಳನ್ನು ನಾವು ಜ್ವಾಲಾಮುಖಿ ರತ್ನಗಳು ಅಂತ ಕರಿತೀವಿ. ಈ ವ್ಯಾಘ್ರನೇತ್ರ ರತ್ನ ಎಲ್ಲ ದೃಷ್ಟಿ ದೋಷಗಳನ್ನು ಪರಿಹಾರ ಮಾಡಿದ್ರೆ, ಜ್ವಾಲಾಮುಖಿ ರತ್ನ ಎಂಥ ಪವರ್ಫುಲ್ ಮಾಟಮಂತ್ರ ಇದ್ರೂ ಆ ಸಮಸ್ಯೆಯನ್ನು ಅಲ್ಲೇ ಪರಿಹಾರ ಮಾಡಿ ಹಾಕ್ಬಿಡುತ್ತೆ. ಸೊ ಅದರಿಂದ ಮಹಾಪ್ರತ್ಯಂಗಿರ ಹೋಮದಲ್ಲಿ ಜ್ವಾಲಾಮುಖಿ ರತ್ನಗಳ ಅಭಿಮಂತ್ರಣೆ ಅಂತಂದ್ರೆ ಅದರ ಪವರ್ ಡಿಫ್ರೆಂಟ್, ಅದು ಬಹಳ ವಿಶೇಷವಾದ ಶಕ್ತಿ. ಅದ್ರ ಜೊತೆಗೆ ನಾವು ಮುಂದೆ ಬರ್ತಕ್ಕಂಥದ್ದು ಚೈತನ್ಯ ರತ್ನಗಳು ಅಂತ. ಈ ನೀಲಿ ಬಣ್ಣದಲ್ಲಿ ಕಾಣ್ತಾ ಇರತಕ್ಕಂಥದ್ದು ಚೈತನ್ಯ ರತ್ನಗಳು ಅಂತ ಕರಿತೀವಿ. ಒಂದು ಅದ್ಭುತವಾದಂತಹ ಒಂದು ಜ್ಞಾನವನ್ನು ನಿಮಗೆ ಕೊಡುತ್ತೆ. ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ಎಲ್ಲಿ ತಪ್ಪು ಮಾಡ್ತಾ ಇಲ್ಲ, ಅಥವಾ ನಾನು ತಗೊಳ್ಳೋ ನಿರ್ಧಾರ ಸರಿನಾ, ಬಹಳಷ್ಟು ಒಂದು ಅವೇರ್ನೆಸ್ ಇಲ್ಲದೇ ನೀವು ಬಹಳ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ನಿಮ್ಮ ಶಕ್ತಿಯೇ ನಿಮಗೆ ಗೊತ್ತಿರೋದಿಲ್ಲ. ಹನುಮಂತ ದೇವರಿಗೂ ಅದೇ ಆಗಿತ್ತಂತ, ಅವರ ಶಕ್ತಿ ಅವ್ರಿಗೆ ಗೊತ್ತಿರಲಿಲ್ಲವಂತೆ. ಸೊ ಹಾಗೆ ಈ ಒಂದು ನಿಮ್ಮಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಒಂದು ಜ್ಞಾನವನ್ನು ಕೊಡಬೇಕು ಅಂತಂದಾಗ ಈ ವಿಶೇಷವಾದಂತಹ ಚೈತನ್ಯ ರತ್ನಗಳೇನಿದೆ ಇದು ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಅದು 3ನೆಯ ಪ್ರಧಾನವಾದ ಉಪರತ್ನ, ಪಂಚವರತ್ನಗಳಲ್ಲಿ 3ನೇ ಪ್ರಧಾನವಾದ ಉಪರತ್ನ. ಇನ್ನು 4ನೆಯ ಪ್ರಧಾನವಾದಂತಹ ಉಪರತ್ನ ಯಾವುದಪ್ಪ ಅಂದರೆ, 4ನೆಯ ಪ್ರಧಾನವಾದಂಥ ರತ್ನ ವಿರೋಪ್ಯ ರತ್ನ ಅಂತ. ಇದೊಂಥರ ನಿಮಗೆ ಆಂಗ್ಲ ಭಾಷೆ ಹೇಳ್ಬೇಕಾದ್ರೆ ಹೀಲಿಂಗ್ ಪ್ರಾಸೆಸ್. ಅಂದರೆ ಈ ವ್ಯಾಘ್ರನೇತ್ರ ರತ್ನ ಇರಬಹುದು, ಜ್ವಾಲಾಮುಖಿ ರತ್ನ ಇರಬಹುದು, ನೆಗೆಟಿವ್ ಎನರ್ಜೀಸ್ ತೆಗೆದ್ರೂ ಸಹ ಸ್ವಲ್ಪ ಹೀಲ್ ಆಗಬೇಕಾಗತ್ತೆ ಬಾಡಿ, ಅಂದರೆ ಗುಣಮುಖರಾಗಬೇಕಾಗತ್ತೆ. ನೀವು ಮತ್ತೆ ಪುನಃ ಶಕ್ತಿ ಸಾಯುವಂತ ತುಂಬಿಕೊಂಡು ನೀವು ಗುಣಮುಖ ಹೀಲಿಂಗ್ ಆಗಬೇಕು ನಿಮಗೆ. ಸೊ ನೀವು ಯಾವುದೇ ರೀತಿ ಆರಾ ಕ್ಲೆನ್ಸಿಂಗ್ ಇತ್ಯಾದಿ ಬೇರೆ ಬೇರೆ ನಿಮ್ಗೆ ಹೇಳ್ಬೇಕಾದ್ರೆ ಹೀಲಿಂಗ್ ಪ್ರಾಸೆಸ್ ಅಂತ ಹೇಳ್ತಾರೆ, ನಿಮ್ಮನ್ನ ಸರಿ ಮಾಡ್ತಕ್ಕಂಥದ್ದು. ಆ ಒಂದು ಕೆಲಸವನ್ನ ವಿರೋಪ್ಯ ರತ್ನ ಖಂಡಿತವಾಗಿ ಮಾಡ್ತದೆ, ಆಯ್ತಲ್ವಾ. ಇನ್ನು 5ನೇ ಪ್ರಧಾನವಾದಂತಹ ರತ್ನ ಇದರಲ್ಲಿ ಇರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ, ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್, ಆ ಸೆಲ್ಫ್ ಕಾನ್ಫಿಡೆನ್ಸ್ ನ ಜಾಸ್ತಿ ಮಾಡ್ತಕ್ಕಂತಹ ಪ್ರೌಢಿ ರತ್ನ. ಪ್ರೌಢಿ ರತ್ನವೂ ಸಹ ಇದರೊಳಗಡೆ ನಿಮಗೆ ನಾವು ಸೇರಿಸಿದ್ವಿ, ಸೆಲ್ಫ್ ಕಾನ್ಫಿಡೆನ್ಸ್ ಇಂಪ್ರೂವ್ ಮಾಡಲಿಕ್ಕೆ. ಸೊ ಎಲ್ಲ ನೆಗೆಟಿವಿಟಿ ಹೋಗಬೇಕು,
ಮಾಟ ಮಂತ್ರಗಳ ದೃಷ್ಟಿದೋಷಗಳು ಹೋಗಬೇಕು, ಮಾಟ ಮಂತ್ರಗಳು ಯಾವುದು ತಾಗದಂಗೆ ಒಂದು ರಕ್ಷಾ ಕವಚ ಸಿಗಬೇಕು, ಹಾಗೂ ಆಗಿರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಹೀಲಿಂಗ್ ಆಗಬೇಕು, ಹಾಗೂ ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಬೂಸ್ಟ್ ಆಗಬೇಕು. ಎಲ್ಲ ರೀತಿಯ ಪಂಚೋಪರತ್ನಗಳ ಒಂದು ಸಮ್ಮಿಶ್ರಣವನ್ನು ಮಾಡಿ 5 ವಿಧ ರತ್ನಗಳ ಪಂಚೋಪರತ್ನಗಳ ಒಂದು ಬ್ರಾಸ್ಲೆಟ್ ಅನ್ನು ಸಿದ್ಧಪಡಿಸಿದ್ದೇವೆ. ಈ ಬ್ರಾಸ್ಲೆಟ್ ಅನ್ನು ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡ್ಕೊಳ್ಬಹುದು. ಎಡಗೈಗಾರು ಹಾಕೊಳ್ಳಿ, ಬಲಗೈಗಾರು ಹಾಕೊಳ್ಳಿ, ತೊಂದರೆ ಇಲ್ಲ. ನಿಮ್ಮ ಆಹಾರ ಪದ್ಧತಿಗಳಿಗಾಗಲಿ ನಿಮ್ಮ ಬೇರೆ ಯಾವುದಕ್ಕೂ ಇದು ಸಮಸ್ಯೆಯನ್ನು ಕೊಡೋದಿಲ್ಲ. ಕೈಯಲ್ಲಿ ಇದನ್ನು ಧಾರಣೆ ಮಾಡ್ಕೊಂಡ್ರಾಯ್ತು. ಯಾವ ಕಾರಣಕ್ಕೆ ಅನ್ನುವಂಥದ್ದು, ಯಾಕೆಂದ್ರೆ ಉದ್ಯೋಗ ಸಮಸ್ಯೆ ಆಗ್ತದೆ ಅಥವಾ ಎಲ್ಲೋ ಮಾತಾಡ್ಲಿಕ್ಕೆ ಆಗ್ತಿಲ್ಲ, ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲ ನಿಮಗೆ ಎದುರುತ್ತರ ಕೊಡೋಕ್ಕಾಗ್ತಾರೆ, ನಿಮಗೆ ಈ ಮಾತಾಡೋಕ್ಕಾಗ್ತಿಲ್ಲ, ಎಲ್ಲ ನೀವು ಸಪ್ರೆಸ್ ಮಾಡಿಬಿಟ್ಟಿದ್ದಾರೆ, ಒತ್ತುಬಿಟ್ಟಿದ್ದಾರೆ, ನಿಮಗೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೀರಾ, ಆವಾಗಲೂ ಸಹ ನಿಮಗೆ ತುಂಬ ಬೂಸ್ಟಪ್ ಮಾಡುತ್ತೆ ನಿಮಗೆ ಮೆಂಟಲಿ, ಗೊತ್ತಲ್ವಾ? ಅದ್ರ ಜೊತೆಗೆ ಏನೋ ನಿಮ್ಮನ್ನ ಒತ್ತಡಕ್ಕೆ ಸಿಲುಕಿದಾಗೆ, ತುಂಬ ಕೆಲಸಗಳ ಒತ್ತಡ ಮತ್ತೊಂದು ಎಲ್ಲ ಒತ್ತಡದಲ್ಲಿ ಸಿಲುಕಿಸಿದಾಗೂ ಸಹ ನೀವು ಒಂದು ಅದನ್ನೆಲ್ಲ ನಿಭಾಯಿಸುವಂತಹ ಶಕ್ತಿ ಬೇಕಲ್ಲ, ಅದನ್ನು ಸಹ ಕೊಡ್ತದೆ. ಸೊ ಅದರಿಂದ ಇಂಥ ಒಂದು ವಿಶೇಷವಾದಂತಹ ಪಂಚೋಪರತ್ನಗಳು ಆರೋಗ್ಯ ಬಾಧೆಗಳಿದ್ರೂ ಸಹ ನಿಮಗೆ ನೀವು ತೆಗೆದುಕೊಳ್ಳುವ ಔಷಧೋಪಚಾರಗಳಿಗೆ ಒಂದು ಮಾನಸಿಕವಾಗಿ ದೈಹಿಕವಾಗಿ ಶರೀರ ಒಗ್ಗೂಡಬೇಕು, ಒಪ್ಪಿಕೊಳ್ಳಬೇಕು, ಚೆನ್ನಾಗಿ ಔಷಧಿಗಳು ಕೆಲಸ ಮಾಡಬೇಕು. ಸೊ ಮನಸ್ಸು ತುಂಬ ಚೆನ್ನಾಗಿರಬೇಕು. ಸೊ ಎಲ್ಲ ರೀತಿಯ ನೆಗೆಟಿವಿಟೀಸ್ನ ಕ್ಲಿಯರ್ ಮಾಡ್ತಕ್ಕಂಥ ಈ ವಿಶೇಷವಾದ ಪಂಚೋಪರತ್ನಗಳ ಒಂದು ಬ್ರಾಸ್ಲೆಟ್ ಅನ್ನ ಈ ಒಂದು ಹೋಮಗಳು ಯಾವ್ಯಾವ ಹೋಮ, ಮಹಾಪ್ರತ್ಯಂಗಿರ ಹೋಮ, ಅಘೋರಾಸ್ತ್ರ ಹೋಮ, ತಾಪಸಮನ್ಯು ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು, ಇದನ್ನೆಲ್ಲವೂ ಸಹ ಭೀಮನ ಅಮಾವಾಸ್ಯೆ ಆಗಸ್ಟ್ 4ನೇ ತಾರೀಕು ಮಾಡ್ತಾ ಇದ್ದೇವೆ. ದಯವಿಟ್ಟು ನಿಮ್ಮ ಹೆಸರುಗಳ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ 4ನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡಲಿದ್ದೇನೆ. ಎಲ್ಲರ ಹೆಸರು ಲೈವಲ್ಲಿ ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಸಹ ಬುಡದಿನ ತುದಿವರೆಗೆ ಎಲ್ಲ ಹೋಮಗಳನ್ನು ಲೈವಲ್ಲಿ ನೀವು ಹೋಮಗಳನ್ನು ನೋಡ್ತೀರಾ. ಹಾಗೂ ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಆದಷ್ಟು ಬೇಗ ಕಳಿಸಿಕೊಡುವ ವ್ಯವಸ್ಥೆಯನ್ನ ಮಾಡ್ತೇವೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.